ಬಹಳ ಸುಂದರವಾದಂಥ ಶಾಲಾ ಕಟ್ಟಡ ಹಾಗೂ ಬಹಳ ಆಧುನಿಕತೆಯ ಸ್ಪರ್ಶಗೊಂಡಂಥ ವಸತಿಯ ಸೌಕರ್ಯದ ಜೊತೆಗೆ ಈ ಒಂದು ಪರಿಸರದಲ್ಲಿ ಬಹಳ ಸುಂದರವಾದಂಥ ವಿದ್ಯಾಲಯವನ್ನು ಇವತ್ತು ಲೋಕಾರ್ಪಣೆ ಮಾಡುವಂಥ ಒಂದು ಸಂದರ್ಭ. ಈಗಾಗಲೇ ಸುಮಾರು 150-200 ಮಿಕ್ಕಿದ ವಿದ್ಯಾರ್ಥಿಗಳು ಈಗಲೇ ಇಲ್ಲಿ ಅವರ ಹೆಸರನ್ನು ನಮೂದಿಸಿ ರಿಜಿಸ್ಟರ್ ಮಾಡಿಸಿಕೊಂಡಿದ್ದಾರೆ ಅಂತ ಬಹಳ ಒಂದು ಸಂತೋಷ. ಒಂದು ಶಾಲೆ ಕಟ್ಟಡ ಆಗುವಾಗಲೇ ಇಷ್ಟು ವಿದ್ಯಾರ್ಥಿಗಳು, ಅದು ಸಹ ಹೈವೇಯಿಂದ ಭಾಳಷ್ಟು ಹಳ್ಳಿ ಪ್ರದೇಶದಲ್ಲಿರುವಂಥ ಈ ಒಂದು ಭಾಗದಲ್ಲಿ ಇಷ್ಟು ವಿದ್ಯಾರ್ಥಿಗಳು ಈಗಲೇ ಹೆಸರು ನಮೂದಿಸಿರೋದ್ರಿಂದ ಈ ಒಂದು ವಿದ್ಯಾಸಂಸ್ಥೆ ಯಾವ ರೀತಿ ಮುಂದಕ್ಕೆ ಬೆಳೆಯಬಹುದು ಎಂಬುದನ್ನು ನಾವು ನಮ್ಮ ಮನಸ್ಸಿನ ಕಲ್ಪನೆಯಲ್ಲಿ ಈಗಲೇ ಕೆಲವರಿಗಾದರೂ ಅನುಭವ ಬರ್ಬೋದು. ಬಹಳಷ್ಟು ವಿದ್ಯಾಸಂಸ್ಥೆಗಳು ನಮ್ಮ ಮೂಡುಬಿದಿರೆಯಲ್ಲಿ ಇದ್ದುಕೊಂಡು ಡಾಕ್ಟರ್ ಮೋಹನ್ ಆಳ್ವರ ಒಂದು ವಿದ್ಯಾಸಂಸ್ಥೆಯಲ್ಲಿ ಸುಮಾರು 24,000ಕ್ಕಿಂತಲೂ ಮಿಕ್ಕಿದ, ಅದು LKGಯಿಂದ PGವರೆಗೆ 23-24,000 ವಿದ್ಯಾರ್ಥಿಗಳು ಇದ್ದುಕೊಂಡು ಸುಮಾರು 4,500ಕ್ಕಿಂತಲೂ ಹೆಚ್ಚಿನ ಅಧ್ಯಾಪಕರಿಗೆ ಒಂದು ಕೆಲಸವನ್ನು ಕೊಟ್ಟುಕೊಂಡು ಬಹಳಷ್ಟು ಒಂದು ಎತ್ತರಕ್ಕೆ ಬೆಳೆದಂಥ ಒಂದು ವಿದ್ಯಾಸಂಸ್ಥೆ ಡಾಕ್ಟರ್ ಮೋಹನ್ ಆಳ್ವರದ್ದು. ಅವರ ಒಂದು ಒಡನಾಟದಿಂದಲೇ ಅದೆಷ್ಟೋ ವ್ಯಕ್ತಿಗಳ ಲಕ್ಷಾಂತರ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾರ್ಜನೆಯನ್ನು ಪಡೆದು ಬೇರೆ ಬೇರೆ ಸ್ಥಳಗಳಲ್ಲಿ ಬಹಳಷ್ಟು ಹೆಸರು ಪಡೆದಂಥ ವಿದ್ಯಾರ್ಥಿಗಳು ಇದ್ದರೆ, ಮತ್ತೊಂದು ವಿಚಾರದಲ್ಲಿ ನಾವು ಆಲೋಚನೆ ಮಾಡಿದಾಗ ಅವರ ಸಂಸ್ಥೆಯಲ್ಲಿ ದುಡಿದಂಥ ಹಲವಾರು ವ್ಯಕ್ತಿಗಳು ತಾವು ಕೂಡ ಇಂತಹದ್ದೇ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಬೇಕಂತ ಒಂದು ಕನಸು ಬರಬೇಕಾದ್ರೆ ಅವರಲ್ಲಿ ಡಾಕ್ಟರ್ ಮೋಹನ್ ಆಳ್ವರು ಅವರನ್ನು ಯಾವ ರೀತಿ ತನ್ನೊಟ್ಟಿಗೆ ಸೇರಿಸಿಕೊಂಡಿದ್ದಾರೆ ಎಂಬುದನ್ನು ನಾವು ಇವತ್ತು ದೇವಿ ಪ್ರಸಾದರನ್ನು ನೋಡಿ ತಿಳ್ಕೊಳ್ಬಹುದು. ಅಲ್ಲಿ ಪ್ರಾಂಶುಪಾಲರಾಗಿದ್ದುಕೊಂಡು ರಮೇಶ್ ಶೆಟ್ಟಿ ಅವರು ಕುಂದಾಪುರದಲ್ಲಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಬಹಳ ಹೆಸರನ್ನು ಇವತ್ತು ಪಡೀತಾ ಇದ್ದಾರೆ. ಹಾಗೆ ಜ್ಞಾನಸುಧಾ ಇವತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲೇ ಒಂದು ಬಹಳಷ್ಟು ಹೆಸರು ಪಡೆಯುತ್ತಿರುವಂಥ ಒಂದು ವಿದ್ಯಾಸಂಸ್ಥೆ. ಅಲ್ಲಿರುವಂಥ ಸಂಸ್ಥೆಯಲ್ಲಿ ಇರುವಂಥ ಶಿಸ್ತನ್ನು ನೋಡುವಾಗಲೇ ನಮಗೆಲ್ಲ ಅನುಭವ ಆಗ್ತದೆ, ಎಷ್ಟೊಂದು ಒಳ್ಳೆಯ ರೀತಿಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ ಅಂತ. ಈಗ ಕಾರ್ಕಳ, ಉಡುಪಿ, ಮಣಿಪಾಲದಲ್ಲಿಯೂ ಅವರ ಸಂಸ್ಥೆಗಳು, ಅವರು ಕೂಡ ಈ ಒಂದು ಡಾಕ್ಟರ್ ಮೋಹನ್ ಆಳ್ವರ ಒಂದು ವಿದ್ಯಾಸಂಸ್ಥೆಯಲ್ಲಿ ಇದ್ದುಕೊಂಡು ಅಲ್ಲಿ ಅನುಭವವನ್ನು ಪಡೆದುಕೊಂಡು ಮುಂದಕ್ಕೆ ತಾನು ಆ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇದೇ ರೀತಿ ಇದ್ದದರಿಂದ ಮಾತ್ರ ಇನ್ನೊಬ್ಬರ ಬೆಳವಣಿಗೆಯನ್ನು ನೋಡಿಕೊಂಡು ತಾನು ಸಂತೋಷ ಪಡುವಂಥ ಒಂದು ವ್ಯಕ್ತಿತ್ವವನ್ನು ನಾವು ಡಾಕ್ಟರ್ ಮೋಹನ್ ಆಳ್ವರಲ್ಲಿ ಮಾತ್ರ ಕಾಣಬಹುದು. ಇವತ್ತಿನ ದಿವಸದಲ್ಲಿ ನಾವೆಲ್ಲ ಬೇರೆ ಬೇರೆ ವ್ಯವಹಾರಗಳಲ್ಲಿ ಅಥವಾ ಇನ್ನಿತರ ವಿಚಾರಗಳಲ್ಲಿ ಸ್ಪರ್ಧೆಯನ್ನು ನೋಡುವುದು, ಅದೊಂದು ರೀತಿಯ ಸ್ಪರ್ಧಾತ್ಮಕ ಮನೋಭಾವದ ಜೊತೆಗೆ ಅದೊಂದು ರೀತಿಯ ಬೇರೆ ರೀತಿಯ ವ್ಯವಹಾರದಲ್ಲಿ ನೋಡೋದು. ಆದರೆ ಡಾಕ್ಟರ್ ಮೋಹನ್ ಆಳ್ವರ ಜೊತೆ ಇದ್ದಂಥ ಈ ವ್ಯಕ್ತಿಗಳು, ಯಾಕಂತ ಹೇಳಿದರೆ ದೇವಿ ಪ್ರಸಾದರು ಇಂಥ ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಅದನ್ನು ಬಂದು ತಾನು ದುಡಿದಂಥ ಸಂಸ್ಥೆಯ ಚೇರ್ಮನ್ರ ಅಮೃತ ಹಸ್ತದಲ್ಲಿ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕೆಂಬ ಒಂದು ಮನಸ್ಸಿನ ಇಚ್ಛೆಯಲ್ಲಿ ಇಟ್ಟುಕೊಂಡು ಇಂಥ ಕಾರ್ಯಕ್ರಮ ಮಾಡುವಾಗ ಇದು ಅವರು ಬಹಳ ಒಳ್ಳೆಯ ಮಾತನ್ನು ಹೇಳಿದರು. ಯಾಕಂತ ಹೇಳಿದ್ರೆ ಮನುಷ್ಯರಲ್ಲಿ ಇಂತಹ ರೀತಿ ಮಾತುಗಳು ಬರಬೇಕಾದ್ರೆ ಭಾಳ ಕಷ್ಟ ಉಂಟು. ಇವತ್ತಿನ ದಿವಸದಲ್ಲಿ ನಾವು ಸುಂದರವಾದ ಗಿಡದಲ್ಲಿರುವಂಥ ಒಂದು ಪುಷ್ಪವನ್ನು ನಾವು ನೋಡಿದಾಗ ಅದು ಸುಂದರವಾಗಿ ಪುಷ್ಪ ಅರಳುತ್ತದೆ,
ಅದರ ಚಂದವನ್ನು ನಮಗೆಲ್ಲ ಪ್ರಪಂಚಕ್ಕೆ ಕೊಡ್ತದೆ. ಅದು ಅದರಷ್ಟಕ್ಕೆ ಮತ್ತೆ ಮುಂದೆ ಹೋಗ್ತದೆ. ಇನ್ನೊಂದು ಗಿಡದಲ್ಲಿರುವಂಥ ಪುಷ್ಪಕ್ಕೆ, ಈ ಗಿಡದಲ್ಲಿ ಅರಳಿದಂಥ ಪುಷ್ಪದ ಬಗ್ಗೆ ಆ ಗಿಡದ ಪುಷ್ಪಕ್ಕೆ ಯಾವುದೇ ರೀತಿಯ ಮತ್ಸರ ಇರುವುದಿಲ್ಲ. ಅದು ಅದರಷ್ಟಕ್ಕೆ ಅರಳ್ತದೆ, ಚಂದವಾಗಿ ನಮಗೆ ಪ್ರಪಂಚಕ್ಕೆ ಅದರ ಇರುವಿಕೆಯನ್ನು ತೋರಿಸ್ತದೆ. ಅದು ಅದರಷ್ಟಕ್ಕೆ ಇರ್ತದೆ. ಇನ್ನೊಂದು ಗಿಡದ ಪುಷ್ಪ ಕೂಡ ಹಾಗೆ, ಅದು ಇನ್ನಿತರ ಗಿಡದಲ್ಲಿರುವಂಥ ಪುಷ್ಪಗಳ ಹಾಗೆ ತಾನು ಸಹ ಬೆಳೀಬೇಕು, ತಾನು ಸಹ ಸೌಂದರ್ಯವಾಗಿ ತೋರಬೇಕೆಂಬ ಮನಸ್ಸಿನಲ್ಲಿ ಇದ್ದುಕೊಂಡು ಅದು ಅದರಷ್ಟಕ್ಕೆ ಇರ್ತದೆ. ಆ ರೀತಿಯ ಮನೋಭಾವದ ಒಂದು ವ್ಯಕ್ತಿತ್ವವನ್ನು ಹೊಂದಿದಂಥ ಡಾಕ್ಟರ್ ಮೋಹನ್ ಆಳ್ವರಿಂದಾಗಿ ನಮ್ಮ ಜಿಲ್ಲೆಯಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳು ಇವತ್ತು ಈ ರೀತಿಯ ವಿದ್ಯಾಸಂಸ್ಥೆಗಳು ಮೂಡಿ ಬರುವುದನ್ನು ನೋಡುವಾಗ ನಮಗೆಲ್ಲ ಬಹಳ ಸಂತೋಷ ಆಗ್ತದೆ. 1.5 ವರ್ಷದ ಹಿಂದೆ ಡಾಕ್ಟರ್ ಸುಧಾಕರ್ ಶೆಟ್ಟರ ಜ್ಞಾನಸುಧಾ ಆ ಕಾಲೇಜಿನ ಕ್ಯಾಂಪಸ್ನಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಕೆಲವರಾದರೂ ಇಲ್ಲಿ ಇದ್ದವರು ನೀವು ನೋಡಿರ್ಬೋದು. ಡಾಕ್ಟರ್ ಮೋಹನ್ ಆಳ್ವರ ಒಂದು ವ್ಯಕ್ತಿತ್ವವನ್ನು ಹೊರಗೆ ಅವರ ಆತ್ಮೀಯರಿಗೆ ತೋರಿಸುವಂಥ ಒಂದು ಸವ್ಯಸಾಚಿ ಎಂಬ ಬಿರುದನ್ನು ಕೊಡುವಂಥ ಒಂದು ಸಂದರ್ಭದ ಕಾರ್ಯಕ್ರಮ. ಅದು ಯಾವ ರೀತಿ ಮೂಡಿ ಬಂದಿದೆ ಅಂತ ಹೇಳಿದರೆ ಅದು ನಭೂತವನದ. ನಾನು ಈವರೆಗೂ ಎಲ್ಲಿಯೂ ಅಂಥ ಕಾರ್ಯಕ್ರಮ ನೋಡಿದ್ದೇ ಇಲ್ಲ. ಸುಧಾಕರ್ ಶೆಟ್ಟರವರು ಭಾಳಷ್ಟು ಸುಂದರವಾಗಿ ಒಬ್ಬ ತನಗೆ ಮಾರ್ಗದರ್ಶನ ಕೊಟ್ಟಂಥ ವ್ಯಕ್ತಿಯನ್ನು ತಾನು ಯಾವ ರೀತಿ ತೋರ್ಪಡಿಸಬಹುದು ಎಂಬುದನ್ನು ಆ ಸುಧಾಕರ್ ಶೆಟ್ಟರಲ್ಲಿ ನಾನು ಕಂಡಿದ್ದೇನೆ. ಅದೇ ರೀತಿ ದೇವಿ ಪ್ರಸಾದ್ ಶೆಟ್ಟರು ಕೂಡ ಹಾಗೆ. ಆಳ್ವರಲ್ಲಿ ಅವರು ಸುಮಾರು 2003-04 ಅವರು ಬಂದಲ್ಲಿ ಸೇರಿ ಸುಮಾರು 10-12 ವರ್ಷ ಅಲ್ಲಿ ಇದ್ದರು. ಅವರ ಧರ್ಮಪತ್ನಿ ಕೂಡ ದೇವಿಪ್ರಸಾದರ ಶ್ವೇತಾ ಶೆಟ್ಟಿಯವರು ಕೂಡ 2006-07 ಬಂದು ಆಳ್ವರ ಸಂಸ್ಥೆಯಲ್ಲಿ ಸೇರಿಕೊಂಡು ಸುದೀರ್ಘ ಕಾಲ ಅಲ್ಲಿ ಸೇವೆಯನ್ನು ಮಾಡಿ ಈಗ ತಾನೇ ಈ ಸಂಸ್ಥೆ ಪ್ರಾರಂಭ ಆಗುವಾಗ ಅವರು ಇಲ್ಲಿಗೆ ಬಂದಿದ್ದಾರೆ. ಇಷ್ಟು ಸಮಯದಲ್ಲಿ ಕೂಡ ಹೆಚ್ಚಾಗಿ ಡಾಕ್ಟರ್ ಮೋಹನ್ ಆಳ್ವರನ್ನು ನಾನು ದಿನಂಪ್ರತಿ ಸಂಪರ್ಕಿಸದೇ ಇರುವಂಥ ದಿವಸಗಳು ಇದಕ್ಕೆ ಅವರು ಯಾವಾಗ ವಿದ್ಯಾಸಂಸ್ಥೆ ಅಲ್ಲ, ಅವರು 81ನೇ ಇಸ್ವಿಯಲ್ಲಿ ಫಾರ್ಮಸಿಯನ್ನು ಆಯುರ್ವೇದಿಕ್ ಮೆಡಿಕಲ್ ಶಾಪನ್ನು ಪ್ರಾರಂಭಿಸಿದ ದಿವಸದಿಂದ ಇವತ್ತಿನವರೆಗೂ ಡಾಕ್ಟರ್ ಮೋಹನ್ ಆಳ್ವರು, ಆನಂದ್ ಆಳ್ವರು ನನ್ನ ಒಂದು ರೀತಿಯ ಪ್ರಾಪ್ತ ಸ್ಮರಣೀಯರಾಗಿ ಯಾವತ್ತೂ ನಾವು ಭಾಳ ಹತ್ತಿರವಾಗಿ ಮಾತಾಡ್ತಾ ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಮಾತಾಡುವಂಥ ಒಂದು ಒಳ್ಳೆಯ ಒಡನಾಟವನ್ನು ಇಟ್ಟುಕೊಂಡಂಥ ವ್ಯಕ್ತಿಗಳು. ನಮಗೆಲ್ಲರಿಗೂ ಗುರುಸ್ಥಾನದಲ್ಲಿ ಇದ್ದಂಥವರು ಅಮರನಾಥ್ ಶೆಟ್ಟಿಯವರು. ಅವರ ಒಂದು ಆ ವ್ಯಕ್ತಿತ್ವದ ಅಡಿಯಲ್ಲಿ ಮೂಡಬಿದ್ರಿಯ ಸುಮಾರು 100 ಜನರನ್ನು ವ್ಯಕ್ತಿತ್ವವನ್ನು ಬಹಳ ಎತ್ತರಕ್ಕೆ ಕೊಂಡೋದಂಥ ಆ ಕೀರ್ತಿಶೇಷ ಅಮರನಾಥ್ ಶೆಟ್ಟರಿಗೆ ಸಲ್ತದೆ. ಅಂಥ ಒಂದು ಮೂಡುಬಿದ್ರಿಯ ವಾತಾವರಣ ಬಹಳ ಒಳ್ಳೆಯ ರೀತಿಯಲ್ಲಿ ಮುಂದುವರಿತಿದೆ. ಅಲ್ಲಿ ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಅವರ ಮುಂದಿನ ಜೀವನದಲ್ಲಿ ದೇವಿಪ್ರಸಾದ್ರವರು ಬಿಲ್ಡರಾಗಿ ಅತ್ಯುತ್ತಮ ರೀತಿಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸುಮಾರು 10-15 ವರ್ಷದಿಂದ ನಾನು ನನ್ನ ಆತ್ಮೀಯರ ಕೆಲವೊಂದು ಕಟ್ಟಡಗಳನ್ನು ಅವರು ನಿರ್ಮಾಣ ಮಾಡಿದ್ದನ್ನು ನೋಡಿದಾಗಲೇ ಯಾರಿಗೂ ಅನುಭವ ಆಗ್ತದೆ. ಬಿಲ್ಡರ್ಗಳಿಗೆ ಭಾಳ ಒಳ್ಳೆಯ ರೀತಿಯಲ್ಲಿ ಪ್ರಾಮಾಣಿಕ ರೀತಿಯಲ್ಲಿ ಅವರ ಒಂದು ದುಡಿಮೆ ಇವತ್ತು ಕೂಡ ಹಾಗೆ ಬಹಳಷ್ಟು 2 ಕೈಯಲ್ಲಿ ಸಹ ಅವರು ಸಾಲ ತೆಗೆದುಕೊಂಡು ಈ ಒಂದು ಕಟ್ಟಡವನ್ನು, ಸುಂದರವಾದ ಕಟ್ಟಡವನ್ನು ನೋಡುವಾಗ ನಮಗೆಲ್ಲ ಸಂತೋಷ ಆಗ್ತದೆ, ಹೆಮ್ಮೆ ಆಗ್ತದೆ. ಆದರೆ ದೇವಿಪ್ರಸಾದರಿಗೆ ಮನಸ್ಸಿನಲ್ಲಿ ನಾವೆಲ್ಲ ಈ ಥರ ಹೇಳುವಾಗ ಒಂದು ಸಂದರ್ಭದಲ್ಲಿ ಒಂದು ಹೊತ್ತಿನಲ್ಲಿ ಅದು ಖುಷಿ ಕೊಡ್ಬೋದು. ಆದರೆ ಮತ್ತೊಂದು ಭಾಗದಲ್ಲಿ ಅಷ್ಟೇ ಅವರಿಗೆ ಮನಸ್ಸಿನಲ್ಲಿ ಜಾಗೃತಿಯನ್ನು ಕೂಡ
ಹುಟ್ಟುತ್ತಾ ಇದೆ. ಯಾಕಂತ ಹೇಳಿದ್ರೆ ತೆಗೆದುಕೊಂಡದ್ದನ್ನೆಲ್ಲ ಸಮಯಕ್ಕೆ ಸರಿಯಾಗಿ ತೀರಿಸಬೇಕಲ್ಲ. ಖಂಡಿತವಾಗಿ ಅವರಿಗೆ ಸಂಪೂರ್ಣವಾದಂಥ ದೇವರ ಅನುಗ್ರಹ, ಹಾಗೆ ಅವರ ಕುಟುಂಬದ ಹಿರಿಯರ ಹಾಗೂ ನೆರೆದಂಥ ನಮ್ಮೆಲ್ಲರ ಹೃತ್ಪೂರ್ವಕವಾದ ಆಶೀರ್ವಾದ ಇದ್ದೇ ಇದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಮಗದೊಮ್ಮೆ ಅವರು ಕೊಡಮಾನ್ ಗುತ್ತಿನಲ್ಲಿ ಮಾಜಿ ಮಂತ್ರಿಗಳಾದಂಥ ಅಮರನಾಥ್ ಶೆಟ್ಟರು, ಹಾಗೆಯೇ ಕೊಡಮಾನ ಗುತ್ತಿನ ಕಾಂತಪ್ಪ ಶೆಟ್ಟರು ಬಹಳಷ್ಟು ಹೆಸರು ಪಡೆದಂಥ ವ್ಯಕ್ತಿಗಳು. ಹಾಗೆಯೇ ದೇವಿ ಪ್ರಸಾದರು ಕೂಡ ಅದೇ ಸಾಲಿನಲ್ಲಿ ಮುಂದಕ್ಕೆ ಹೆಸರು ಪಡೆಯುವಂಥ ಒಂದು ಯೋಗ ಭಾಗ್ಯ ಅವರಿಗೆ ಸಿಗಲಿ. ನಮ್ಮೆಲ್ಲರ ಆಶೀರ್ವಾದ ಅವರ ಈ ಒಂದು ಪ್ರಯತ್ನಕ್ಕೆ ನಾವೆಲ್ಲ ಕಾರಣಕರ್ತರಾಗೋಣ ಎಂಬ ಮಾತನ್ನು ಕೂಡ ಹೇಳುತ್ತಾ, ಶಿಲಾನ್ಯಾಸ ಸಂದರ್ಭದಲ್ಲೂ ಕೂಡ ಈ ವೇದಿಕೆಯಲ್ಲಿದ್ದವರು ನಾವೆಲ್ಲರೂ ಇದ್ದೆವು. ಗುರುಮೆ ಶಾಸಕರು ಸಹ ಆವತ್ತಿದ್ದರು. ಇವತ್ತೇನೋ ಅವರು ನೋಡಿ ಹೆಸರು ಹೇಳುವಾಗಲೇ ಗುರುಮೆ ಸುರೇಶ್ ಶೆಟ್ಟರು ಸಹ ಬಂದರು. ಆವತ್ತು ಸಹ ಹಾಗೆ ನಾವೆಲ್ಲರೂ ಶಿಲಾನ್ಯಾಸದ 2023ನೇ ಇಸ್ವಿ ಡಿಸೆಂಬರ್ 17ನೇ ತಾರೀಕಿಗೆ ಪೂಜ್ಯ ಶ್ರೀಗಳು ಗುರುಮೆ ಸುರೇಶ್ ಶೆಟ್ಟರು ನಾವೆಲ್ಲ ಇದ್ದುಕೊಂಡು ಒಂದು ಶಿಲಾನ್ಯಾಸ ಮಾಡಿದಂಥ ಸಂದರ್ಭ ಕೂಡ ಈಗ ನನಗೆ ನೆನಪಾಗ್ತಾ ಇದೆ. ಸುಂದರವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಈಗ ಭಾಗವಹಿಸಿಕೊಂಡು ಅವರನ್ನು ದೇವಿ ಪ್ರಸಾದ್ ಶೆಟ್ಟರು ಹಾಗೂ ಶ್ವೇತಾ ಶೆಟ್ಟಿಯವರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸುವುದರ ಜೊತೆಗೆ ಅವರ ಅಭ್ಯುದಯವನ್ನು ನಾವು ಬಯಸೋಣ ಎಂಬ ಮಾತನ್ನು ಕೂಡ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆ ಇರುವಂಥ ಒಂದು ಸದವಕಾಶ ಸಿಕ್ಕಿದ್ದಕ್ಕಾಗಿ ಆ ಭಗವಂತನಿಗೆ ನಮಸ್ಕಾರ ಮಾಡುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ.